back to my YouTube channel. ಸೊ ಇವತ್ತು ಸಂಡೇ ಆ್ಯಂಡ್ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಬೆಳಿಗ್ಗೆ. ಸೊ ನಾನು ಇವಾಗ ತಾನೇ ಸ್ವಲ್ಪ ತಲೆದ್ದು ಹಾಟ್ ವಾಟರ್ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಮನೇಲಿ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫಂಕ್ಷನ್ಸ್ ಜಾಸ್ತಿ ಇದೆ. ಆ್ಯಂಡ್ ನಮ್ಮಮ್ಮ ಮತ್ತು ನನ್ನ ತಮ್ಮ ಬಂದು ಅವ್ರ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಇದೆ. ಸೊ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಮ್ಮಮ್ಮ ಬೆಳಗ್ಗೆನೇ ಸಾಂಬಾರಲ್ಲೇ ತಿನ್ನು ಅಂತಂದರು. ಸೊ ಅದಕ್ಕೆ ನಾವು ಇವಾಗ ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಸೊ ಮಾಡಿಬಿಟ್ಟು ತಿನ್ನಬೇಕು. ಸೊ ಇವತ್ತಿನ ಡೇ ಹೇಗಿರುತ್ತೆ, ಸೊ ಲೆಟ್ಸ್ ಸಿ. ಸೊ ಇವಾಗ ಫಸ್ಟು ಎಲ್ಲ ಚಾಪಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಲಾಸ್ಟ್ ಸಂಡೇ ಬಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸಂಡೇ ಹೋಗೋಣ ಅಂತ ಅಂದ್ಕೊಂಡು ಈ ಸಂಡೇ ಫುಲ್ ಫಂಕ್ಷನ್ಸ್ ಇದೆ. ಸೊ ಒಂದು ಬರ್ಡೇ ಕೂಡ ಇದೆ. ಸೊ ಅಟೆಂಡ್ ಮಾಡ್ತೀನ ಇಲ್ವಾ, ಲೆಟ್ಸ್ ಸಿ. ಮೂಡ್ ಬಂದಂಗೆ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂದರೆ ನಾನೇನು ಫುಲ್ ದೊಡ್ಡ ಶೆಫ್ ಅಲ್ಲ, ಬಟ್ ಆದರೆ ನನಗೇನು ಗೊತ್ತಿದೆ ಅದರಲ್ಲಿ ನಾನು ಮಾಡ್ಕೊಂಡು ತಿನ್ನಬಹುದು. ಸೊ ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್, ಟೊಮ್ಯಾಟೊ, ಚಿಲ್ಲಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ನನಗಂತೂ ಆನಿಯನ್ ಕಟ್ ಮಾಡೋದಂದರೆ ಆಗಲ್ಲ. ಫುಲ್ ಕಣ್ಣೆಲ್ಲ ರೆಡ್ ಆಗಿಬಿಡುತ್ತೆ. ಬಿಕಾಸ್ ಆನಿಯನ್ ಗೊತ್ತಲ್ವ ನಿಮಗೆಲ್ಲರಿಗೂ. ಬಟ್ ನನಗಂತೂ ಆನಿಯನ್ ಕಟ್ ಮಾಡೋದು ಚೂರು ಇಷ್ಟ ಇಲ್ಲ. ಬಟ್ ಆದರೂ ಮಾಡಲೇಬೇಕು. ಸೊ ಇವಾಗ ನಾನು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ನ ಆ್ಯಡ್ ಮಾಡಿ ಸ್ವಲ್ಪ ಅದು ಕಾಯ್ದ ಮೇಲೆ ಒಗ್ಗರಣೆಗೆ ಬೇಕಾಗಿರೋ ಅಂತಹ ಸಾಸಿವೆ ಮತ್ತು ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಆಗಬೇಕದು. ಸೊ ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಬೇಕು. ಸೊ ನಾನೇನು ಫುಲ್ ಶೆಫ್ ಅಲ್ಲ. ಸೊ ನನಗೇನು ಗೊತ್ತಿದೆ ಅಂದರೆ ಸರ್ವೈವಲ್ ಮಾಡ್ಕೊಂಡು ತಿನ್ನೋ ಅಂಥ ಐಟಮ್ಸ್ ಅಷ್ಟೇ ನನಗೆ ಮಾಡೋಕ್ಕೆ. ಸೊ ಇದು ಡಬ್ಬನ ನೋಡ್ತಾ ಇದ್ದೀರಲ್ಲ, ಇದು ಒಗ್ಗರಣೆ ಡಬ್ಬ. ಇದು ನಮ್ಮಮ್ಮ ಮದುವೆ ಆಗಿದ್ದು ಹೊಸದ್ರಲ್ಲಿ ತೊಗೊಂಡಿರೋ ಡಬ್ಬ. ಸೊ ಅದನ್ನು ರೀಪ್ಲೇಸ್ ಮಾಡಬೇಕು ಅನಿಸಿಲ್ಲ. ಬಿಕಾಸ್ ಎಲ್ಲ ಚೆನ್ನಾಗೇ ಇದೆಯಲ್ಲ, ಯಾಕೆ ರೀಪ್ಲೇಸ್ ಮಾಡೋದು ಅಂತ. ಸೊ ಇದು ನಮ್ಮ ಮನೇಲಿ ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಇದೆ. ಸೊ ಇದರಲ್ಲಿ ಎಲ್ಲ ಐಟಮ್ಸ್ನ ಒಗ್ಗರಣೆಗೆ ಹಾಕುವಂಥದ್ದು ಇಟ್ಟಿದ್ವಿ. ಸೊ ಎಲ್ಲ ಹಾಕಿದ್ದೀನಿ. ಸೊ ಇದನ್ನು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ. ನನಗೆ, ನನ್ನ ಫ್ರೆಂಡ್ಸ್ಗೆ, ಎಲ್ಲರಿಗೂ ಟೊಮೆಟೊ ಗೊಜ್ಜು ಈಸ್ ಲೈಕ್ ಎಮೋಷನ್. ನಾವಂತೂ ಅದು ಮಾಡಿದ್ರೆ ಜಾಸ್ತಿ ತಿನ್ನೋದಕ್ಕಿಂತ ನಾರ್ಮಲಾಗಿಂತ ಜಾಸ್ತಿ ತಿಂತೀವಿ. ಸೊ ಅಷ್ಟೇ ಮಾಡಿಬಿಟ್ಟು ತಿನ್ನೋದು. ನಾನು ಮರ್ತೆ ಹೇಳೋದನ್ನು. ಆ್ಯಂಡ್ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಅಥವಾ ಎಷ್ಟು ಬೇಕಾದರೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ರೆ ಸೊ ಈರುಳ್ಳಿ ಬೇಗ ಕುಕ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಸ್ಮಾಲ್ ಟಿಪ್ ಫ್ರಮ್ ಮೈ ಸೈಡ್. ಆ್ಯಂಡ್ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಬೇಕು. ನಾನು ಹೇಳೋದು ಮರ್ತೋದೆ. ಸೊ ಇದನ್ನು ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಆನಿಯನ್ ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿದ್ರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಕುಕ್ ಆದಮೇಲೆ ಅದನ್ನು ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಷ್ಟೇ ಗಾಯ್ಸ್, ಟೊಮ್ಯಾಟೊ ಗೊಜ್ಜು ಇಸ್ ರೆಡಿ. ಆ್ಯಂಡ್ ನಾನು ಸ್ವಲ್ಪ ಮನೇಲಿ ಇದ್ದಿದ್ದಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಮಸಾಲ ಐಟಮ್ಸ್ ಅಂದರೆ ಧನಿಯಾ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಏನೇನಿದೆ ಮಸಾಲ ಐಟಮ್ಸಲ್ಲಿ ಅಷ್ಟೇ ಗಾಯ್ಸ್. ಟೇಸ್ಟಿಯಾದಂತಹ ಟೊಮ್ಯಾಟೊ ಗೊಜ್ಜು ರೆಡಿ ಮಾಡ್ಕೊಬೋದು. ಟಕ್ ಅಂತ ಫಾಸ್ಟಾಗಿ 5 to 10 ಮಿನಿಟ್ಸಲ್ಲೇ ಆಗುತ್ತೆ ಅಷ್ಟೇ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ಟು ಗಾರ್ನಿಷ್ ಮಾಡಿಬಿಟ್ರೆ ಮುಗೀತು, ನಮ್ಮ ಟೊಮ್ಯಾಟೊ ಗೊಜ್ಜು ರೆಡಿ ಆಗೋಗುತ್ತೆ.
ಗಾಯ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಒಬ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಮ್ಮಮ್ಮ ಇದ್ದಾರೆ ಆ್ಯಂಡ್ ಇನ್ನೊಬ್ರು ಕೂಡ ಹಾಯ್ ರತ್ನಕ್ಕ ಅಂತ. ಸೊ ಅವತ್ತಿಂದ ವ್ಲಾಗಲ್ಲಿ ತೋರ್ಸೋಕ್ಕಾಗಿರ್ಲಿಲ್ಲ. ಸೊ ಇವಾಗ ಇನ್ಮೇಲಿಂದ ನನ್ನ ವ್ಲಾಗ್ ತುಂಬ ಲೈವ್ಲಿ ಆಗಿರುತ್ತೆ ಗೈಸ್. ಇವ್ರು ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ. ಸೊ ಆಮೇಲೆ ಇಲ್ಲಿ ಸೊ ಇನ್ಮೇಲಿಂದ ಲೈವ್ಲಿ ಆಗಿರುತ್ತೆ ಎಲ್ಲ. ಸ್ಟೇ ಟ್ಯೂನ್ಡ್, ಯಾಕಂದರೆ ಎಲ್ಲರನ್ನೂ ತೋರಿಸ್ತೀನಿ ಗೈಸ್. ಇನ್ಮೇಲೆ ಏನು ಮುಚ್ಚುಮರೆ ಇಲ್ಲ. ಇಷ್ಟು ದಿನ ಫುಲ್ ಅವ್ರಿಗೆ ಟೈಮ್ ಕೊಟ್ಟಿದ್ದೆ ಅಡ್ಜಸ್ಟ್ ಆಗೋದಕ್ಕೆ. ಇವಾಗ ಅಡ್ಜಸ್ಟ್ ಆಗಿರ್ತಾರೆ. ಸೊ ಇನ್ಮೇಲಿಂದ ಏನೂ ಇಲ್ಲ, ಎಲ್ಲ ಅನ್ಫಿಲ್ಟರ್ಡ್. ಸೊ ಇವಾಗ ನಾವು ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗುರುಪ್ರವೇಶ ಇದೆ. ನಾನು ಹೇಳಿದ್ನಲ್ಲ ಆವಾಗಲೇ ಫುಲ್ ಫಂಕ್ಷನ್ಸ್ ಇದೆ. ಗುರುಪ್ರವೇಶ, ಬರ್ಡೇ ಮತ್ತು ದೇವ್ರ ಪೂಜೆ, ಒಂದು ಮದುವೆ ಎಲ್ಲ ಇತ್ತು. ಬಟ್ ಆದರೆ ನಾನು ಇವಾಗ ಗುರುಪ್ರವೇಶಕ್ಕೆ ಹೋಗೋಕೆ ರೆಡಿಯಾಗಿದ್ದೀನಿ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ, ಇವಾಗ ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ನಾವು ಗುರುಪ್ರವೇಶ ಆಗ್ತಿದ್ದಂಥ ಮನೆಗೆ ಬಂದ್ವಿ. ಅವರು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಪೂಜೆ ಮಾಡಿಸಿದ್ರು. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆ ಕಿಚನ್ಗೆ ಹೋದ್ವಿ. ಕಿಚನಲ್ಲಂತೂ ಸರ್ಪ್ರೈಸಿಂಗ್ಲಿ ಸಿಕ್ಕಾಬಟ್ಟೆ ಡೆಕೋರ್ ಮಾಡಿಬಿಟ್ಟಿದ್ರು. ಇದೆಲ್ಲ ಐಟಮ್ಸು ಮೀಶೋ ಐಟಮ್ಸ್ ಅಂತೆ. ನಾನು ಕೇಳಿ ಶಾಕ್ ಆಯಿತು, ಇಷ್ಟೊಂದು ಚೆನ್ನಾಗಿರೋ ಐಟಮ್ಸು ಮೀಶೋದಲ್ಲಿ ಸಿಗುತ್ತಾ ಅಂತ. ಸೊ ನೋಡ್ತಾ ಇರ್ಬೋದು, ಆ ಪುಟಾಣಿ ಐಟಮ್ಸ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇವಾಗಂತೂ ಫುಲ್ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ನಾನು ಸರ್ಪ್ರೈಸಿಂಗ್ಲಿ ಗುರುಪ್ರವೇಶ ದಿನಾನೇ ಇಷ್ಟೊಂದೆಲ್ಲ ರೆಡಿ ಮಾಡಿರೋದು ನೋಡಿ ಸ್ವಲ್ಪ ಸರ್ಪ್ರೈಸಿಂಗ್ಲಿ ಶಾಕ್ ಆಯಿತು. ನೆಕ್ಸ್ಟ್ ಊಟ ಮಾಡಿಬಿಟ್ಟು, ಒಬ್ಬಟ್ಟು ಊಟ ಚೆನ್ನಾಗಿತ್ತು, ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡೋಣ ಅಂತ ರೀಲ್ಸ್ ಶೂಟ್ ಮಾಡ್ತಾಯಿದ್ವಿ. ಆ್ಯಂಡ್ ಮನೆಗೆ ಬಂದಮೇಲೆ ನನ್ನ ಕಸಿನ್ಸ್ ಬಂದಿದ್ದರು. ಅಂತೂ ಫುಲ್ ವೆಡ್ಡಿಂಗ್ ಗೈಸ್. ವೆಡ್ಡಿಂಗಿಂದ ಮುಗಿಸ್ಕೊಂಡು ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ. ಸೊ ಇವಾಗ ನಮ್ಮ ಜೊತೆಗೆ ಬ್ಯಾಕ್ ಎಂಟ್ರಿ. ಎಸ್, ಹಾಯ್ ಗಾಯ್ಸ್. ಸೊ ಅವತ್ತು ವ್ಲಾಗಲ್ಲಿ, ನನ್ನ ಬರ್ಡೇ ವ್ಲಾಗಲ್ಲಿ ನೋಡಿದ್ದೀರಲ್ಲ, ರಘು ಆ್ಯಂಡ್ ಕುಸುಮ ಅಂತ. ಸೊ ಇವತ್ತು ಮದುವೆ ಮುಗಿಸ್ಕೊಂಡು ಈ ಕಡೆ ಬಂದು ಇವಾಗ ನಮ್ಮನ್ನು ಅಂದರೆ ರೀಲ್ಸ್ ಶೂಟ್ ಮಾಡಿದ್ವಿ. ರೀಲ್ಸ್ ಎಲ್ಲ ಶೂಟ್ ಮಾಡಿ ಇವಾಗ ಅವರು ಮನೆಗೆ ಹೊರಡ್ತಾ ಇದ್ದಾರೆ. ಸೊ ಬಾಯ್ ಹೇಳುವ ಸಮಯ. ಬಾಯ್ 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 ಗಾಯ್ಸ್. ಪ್ಲೀಸ್ ನಮ್ಮ ಅಕ್ಕನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.